ಸ್ವಾಗತ. ವಿಜಯನಗರ ವಿಧಾನಸಭಾ ಕ್ಷೇತ್ರದ 85ನೇ ವಾರ್ಡಿನ ಜಯಪ್ರಕಾಶ್ ನಾರಾಯಣ್ ಉದ್ಯಾನವನ ಮತ್ತು ಅರ್ಕಾವತಿ ಉದ್ಯಾನವನ ಉದ್ಘಾಟನಾ ಸಮಾರಂಭ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಆದಿಚುಂಚನಗಿರಿ 85ನೇ ವಾರ್ಡಿನ ನಾಗರಿಕರ ಸೌಖ್ಯ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯದ ಉದ್ದೇಶದಿಂದ ನವೀಕರಣಗೊಂಡಿರುವ ಜಯಪ್ರಕಾಶ್ ನಾರಾಯಣ್ ಉದ್ಯಾನವನ ಹಾಗೂ ಅರ್ಕಾವತಿ ಉದ್ಯಾನವನ ಉದ್ಘಾಟನಾ ಸಮಾರಂಭಕ್ಕೆ ಜನಪ್ರಿಯ ಶಾಸಕರಾದ ಮಾಜಿ ಸಚಿವರು ಹಾಗೂ ಶಾಸಕರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶ್ರೀ ಎಂ ಕೃಷ್ಣಪ್ಪರವರು ಹಾಗೂ ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣರವರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡರಾದ ಪ್ರದೀಪ್ ಕೃಷ್ಣಪ್ಪರವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಬಂದಿರುವಂಥ ಎಲ್ಲ ಗಣ್ಯರಿಗೆ ಕೊಟ್ಟು ನಮಸ್ಕಾರಗಳು. ಉದ್ಯಾನವನ ಭಾಳ ಚೆನ್ನಾಗಿ ಬಂದಿದೆ. ಇದು ಪಾರ್ಕ್ ಅಂತಲೇ ಗೊತ್ತಾಗಲ್ಲ, ಫಾರೆಸ್ಟ್ ಅಂತ ಅಂದ್ಕೊಳ್ಳೋಕ್ಕೂ ತಪ್ಪೇನಿಲ್ಲ. ಹೆಚ್ಚು ಉರಿ ಬಿಸಿಲಲ್ಲೂ ಶಾಮಿಯಾನ ಇಲ್ಲದೆ ನೆರಳಲ್ಲಿ ಕೂತಿದ್ದೀವಿ ಅಂದರೆ ಪಾರ್ಕು ಇಷ್ಟು ಚೆನ್ನಾಗಿ ಬೆಳೆಸಿರೋದು. ಇನ್ನು ಮುಂದೆ ಹಿಂಗೆ ಆಗಲಿ ಪಾರ್ಕಿಂದ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಅದನ್ನು ಮಾಡ್ತೀನಿ. ಜಯಪ್ರಕಾಶ್ ನಾರಾಯಣ್ ಉದ್ಯಾನವನದ ನವೀಕರಣಗೊಂಡಂಥ ಉದ್ಯಾನವನದ ಉದ್ಘಾಟನೆ ಮಾಡೋಕ್ಕೆ ನನಗೆ ಭಾಳ ಸಂತೋಷ ಆಗಿ ಉದ್ಘಾಟನೆ ಮಾಡಿದ್ದೀವಿ. ನಾವು, ನಮ್ಮ ಗುರುರಾಜ್ ಅವರು, ಅವ್ರ ಮನೆಯವರು, ಮಧುರ ಅವರು ಎಲ್ಲ ಸೇರಿ, ಪ್ರಿಯಾಕೃಷ್ಣ ಅವರೆಲ್ಲ, ಮತ್ತು ನಮ್ಮ ಮಹಾದೇವ್ ದೇವಿ ಬಸವಾಮಿ ಎಲ್ಲ ಸೇರಿ ಮಾಡಿದ್ದೀವಿ. ನಮಗೆ ಈ ಉದ್ಯಾನವನ ಅಂದರೆ ನಮ್ಮ ಇವರು ಹೇಳಿದ್ರಲ್ಲಪ್ಪ, ನಮ್ಮ ದೇವಿ ಬಸವಾಮಿ ಅವರು, ಲಂಗ್ ಸ್ಪೇಸ್ ಅಂತ ಏನು ಹೇಳ್ತೀವಿ ಅದು ಭಾಳ ಕಡಿಮೆ ಇದೆ. ಎಲ್ಲಿ ನೋಡಲ್ಲಿ ಮನೆಗಳು ಕಟ್ಕೊಂಡವ್ರೆ. ಅದೇ ರೀತಿ ಇಲ್ಲೊಂದು ನಮ್ಮ ವಿಜಯನ ಹೊಸಳ್ಳಿಗೆ ನಮ್ಮ ಈಗ ಅರ್ಕಾವತಿ ಉದ್ಯಾನವನ ಅಂತ ಏನು ಹೆಸರಿಟ್ಟವ್ರು ಈಗ, ಜಿರಾಫೆ ಪಾರ್ಕ್, ಅದು ಇವತ್ತೇ ಅಲ್ವ ನಮ್ಮ ಉದ್ಘಾಟನೆ. ಎರಡನ್ನೂ ಅದನ್ನು ನವೀಕರಣ ಮಾಡಿದ್ದೀವಿ. ಎಲ್ಲ ವಾಕಿಂಗ್ ಪಾತಿಂದ ಹಿಡಿದು ಪ್ರತಿಯೊಂದನ್ನು ಅಲ್ಲೂ ಮಾಡಿದ್ದೀವಿ. ಇಲ್ಲೂ ಏನೇನು ಕೇಳಿದ್ದಾರೆ, ಏನೇನು ಹೇಳಿ ನಾನು ಬಂದಾಗ ಏನೇನು ಕೇಳಿದ್ರು, ಹೊಸ ಬೋರ್ವೆಲ್ಲಿಂದ ಹಿಡಿದು ಟಾಯ್ಲೆಟಿಂದ ಹಿಡಿದು ಜಿಮ್ ಎಕ್ವಿಪ್ಮೆಂಟು, ಮಕ್ಕಳಾಟದ್ದು ಎಲ್ಲ, ಲೈಟಿಂಗು ಎಲ್ಲವನ್ನು. ಆಮೇಲೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪಾರ್ಕಲ್ಲಿ ದೊಡ್ಡ ದೊಡ್ಡ ಮರ, ಫಾರೆಸ್ಟ್ ಥರ ಇದೆ, ಚೆನ್ನಾಗಿದೆ. ಆದರೆ ಸಣ್ಣ ಸಣ್ಣ ಸಸಿಗಳು, ಹೂವಿನ ಸಸಿಗಳು, ಯಾಕೆ ಅಂದರೆ ಚೆನ್ನಾಗಿರಲಿ ಅಂಥೇಳಿ ಅದನ್ನು ಕೂಡ ನಮ್ಮ ಯಾರಪ್ಪ ಆಲಿ ತಾನೇನೋ ಎಲ್ಲ ಆಲಿ ಅವರು ಚೆನ್ನಾಗಿ ಮಾಡಿಕೊಟ್ರು. ಮತ್ತು ನಮ್ಮ ಕಾಂಟ್ರಾಕ್ಟ್ರು ಏನು ಹೆಸರಪ್ಪ ಅಲ್ಲಿ ಮಂಜು ಎಲ್ಲ ಹೇಳಿದ್ದೆಲ್ಲ ಪಾಪ ಮುತುವರ್ಜಿಯಿಂದ ಎಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ಈ ಸಂದರ್ಭದಲ್ಲಿ ಮಧುರ ಮೇಡಮ್ ಅವರು ಹೇಳಿದ್ದು ಒಂದೆರಡು ಚೆನ್ನಾಗಿದೆ. ಏನು ಹೇಳಿ, ಈ ಪಾರ್ಕು ಯಾರಿಗೋ ಹೇಳೋದು, ಇಲ್ಲಿ ಒಂದು ಕಸ ಬಿದ್ದೈತೆ ಬಂದು ಎತ್ರಿ ಅಂತ ಅನ್ನೋದಲ್ಲ. ಕಸ ಹಾಕಿರೋದು ಯಾರು? ಇಲ್ಲೆಲ್ಲ ನೋಡ್ತೀವಿ ನಾವು, ರೋಡಲ್ಲೆಲ್ಲ ಕಸಗಳು ಎಲ್ಲ ಬಂದು, ಸರ್ ಇಲ್ಲೆಲ್ಲ ಕಸ ಹಾಕ್ತಾರೆ ಸರ್, ಕಸ ಹಾಕ್ತಾರೆ ಅಂತ. ಪಾಕಿಸ್ತಾನದಿಂದ ಬರಲ್ಲ, ಚೈನಾದಿಂದ ಬರಲ್ಲ, ಇವರೇ ಹಾಕೋದು. ಯಾರು ಹೇಳಿ? ನಮ್ಮವರೇ ಹಾಕ್ಬಿಟ್ಟು, ಸರ್ ಅಲ್ಲಿ ಕಸ ಬಿದ್ದೈತೆ ಅಂತಾರೆ. ನಾನು ಎಲ್ಲಿಂದ ಬಂದ್ರಪ್ಪ ಇವ್ರು ಕಸ ಅಂದರೆ, ಇವರೇ ಕಾರಲ್ಲಿ ಬರೋದು ಬಿಸಾಕೋದು, ಇವರೇ ಸ್ಕೂಟ್ರಲ್ಲಿ ಬರೋದು ಬಿಸಾಕೋದು. ಅದನ್ನು ದಯಮಾಡಿ, ಇದು ಪಾರ್ಕು, ನಿಮ್ಮ ಪಾರ್ಕು, ನೀವೇ ಮುತುವರ್ಜಿಯಿಂದ ಸಣ್ಣ ಪುಟ್ಟ ಏನಾದರೂ ಆದರೆ, ಅಲ್ಲಿ ಯಾವುದೋ ಒಂದು ಪಾರ್ಕಿಗೆ ಹೋಗಿದ್ದೆ, ಅವರೇನು ಹೇಳಿದ್ರು, ಸರ್ ಒಂದು ಚಿಕ್ಕದು ಏನೋ ಈ ಕಸೆ ಡಬ್ಬಿ ಒಂದು ಇಟ್ಟಿಲ್ಲ ಸಾರ್ ಅಂತ. ನಾನಿಲ್ಲಿ ಇಷ್ಟೊಂದು ಜನ ಇದ್ದೀರ, ನಿಮ್ಮಲ್ಲಿ ಅಸೋಸಿಯೇಷನ್ ಇದೆಯೇನಪ್ಪ? ಎಷ್ಟು ಜನ ಇದ್ದೀರ ಮೆಂಬರು? 90 ಅಷ್ಟೇನಾ? ಎಲ್ಲರೂ ಸೇರಿಸ್ಕೊಂಡು ನಾನು ಹೇಳಿದ್ದು ಒಂದು, ಈ ಸಣ್ಣ ಪುಟ್ಟಕ್ಕೆಲ್ಲ ಇವ್ರನ್ನೇ ಕಾಯಕ್ಕೆ ಹೋಗಬೇಡಿ. ಯಾರು ಹೇಳಿ? ಅಧಿಕಾರಿಗಳನ್ನ ಕಾಯ್ದು ನೋಡಿ ಪಾರ್ಕಲ್ಲಿ ಇಲ್ಲಿ ಬಿದ್ದೈತೆ ಕಸ. ನೀವು ಒಂದು ಫಂಡ್ ಮಾಡಿಕೊಳ್ಳಿ. ಎಷ್ಟು ಹೇಳಿ? 90 ಜನ 1,000 ಹಾಕಿದ್ರೆ 90,000 ಆಯ್ತು, 2,000 ಹಾಕಿದ್ರೆ ಇನ್ನೂ ಜನ ಸೇರಿಸ್ಕೊಳ್ಳಿ. ನೀವೆಷ್ಟು ದುಡ್ಡು ಹಾಕ್ತೀರೋ ಅಷ್ಟು ದುಡ್ಡು ನಾವು ಕೊಡ್ತೀವಿ. ನೀವು 5 ಲಕ್ಷ ಕಲೆಕ್ಟ್ ಮಾಡಿದ್ರೆ ನಾವು 5 ಲಕ್ಷ ಅದು ಡೆಪಾಸಿಟ್ ಇಡಿ. ಬರೋದ್ರಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲನೂ ನೋಡಿ ಇಲ್ಲಿ ಗಲೀಜೈತೆ, ಇಲ್ಲಿ ಹಂಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ನಮ್ಮ ಮನೆ ನಾವೇ ಶುದ್ಧ ಮಾಡ್ಕೋಬೇಕು. ಏನು ಹೇಳಿ? ಇದು ಯಾರ್ದು ಹೇಳಿ? ನಮ್ಮ ಮನೆ. ಇದು ಯಾರಪ್ಪಂದು ಅಲ್ಲ, ಇದು ನಮ್ಮದೇ ಮನೆ. ಆದ್ದರಿಂದ ಇದನ್ನ ಶುದ್ಧ ಮಾಡ್ಕೊಳ್ಳೋವಂಥದ್ದು ನಾವು ಮಾಡಿಬಿಟ್ಟು ಸಣ್ಣ ಪುಟ್ಟ ಒಂದು ಡಬ್ಬಿ ತರಬೇಕು. ಏನೋ ಒಂದು ಸರ್ತಿ ಯಾವುದೋ ಎಕ್ಸ್ಟ್ರಾ ಕೆಲಸ ಬೀಳ್ತದೆ, ಎಲ್ಲಿ ಟಾಯ್ಲೆಟೋ ಇನ್ನೊಂದು ಎಕ್ಸ್ಟ್ರಾ ಕೆಲಸ, ಅದೆಲ್ಲ ಸಣ್ಣ ಪುಟ್ಟ ಮಾಡ್ಬೋದು. ಇವ್ರು ಬಂದು ಮಾಡಬೇಕು ಅಂತ ಎಕ್ಸ್ಪೆಕ್ಟ್, ಇವರು ಎಸ್ಟಿಮೇಟ್ ಹಾಕಿ ಮಾಡ್ಕೊಂಡು ಆ ಕೆಲಸ ಬೇಡ. ಗೊತ್ತಾಯ್ತಾ? ದಯಮಾಡಿ ಆ ಪಾರ್ಕನ್ನು, JP ಪಾರ್ಕನ್ನು ಒಂದು ಮೆಂಬರ್ಶಿಪ್ ಇದೆಯಲ್ಲ, ಆ ಮೆಂಬರ್ಶಿಪ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮಾಡಿಬಿಟ್ಟು ಏನಿದೆಯೋ ನಾವು ಮಾಡ್ತೀವಿ. ಗೊತ್ತಾಯ್ತನಪ್ಪ? ಕೆಲಸ ಮೇಜರ್ ಕೆಲಸಗಳೆಲ್ಲ ನಾವೇ ಮಾಡಿಸ್ತೀವಿ, ಬೇರೆ ಪ್ರಶ್ನೆ. ಸಣ್ಣ ಪುಟ್ಟ ಒಂದು ಡಸ್ಟ್ಬಿನ್ ಇಡೋದು, ಇನ್ನೊಂದು ಆ ಥರದ್ದೆಲ್ಲ ಇರ್ತದೆ, ಸಣ್ಣ ಪುಟ್ಟ ಬರ್ತದೆ ಪ್ರಾಬ್ಲಮ್, ಅದೆಲ್ಲ ಮಾಡಿ. ಆಮೇಲೆ ನಾವು ಏನೇ ಕೆಲಸ ಹೇಳಿದ್ರು ನಾವೆಲ್ಲ ಮಾಡ್ತೀವಿ. ಏನು ಹೇಳಿ? ನಾರಾಯಣ ಸ್ವಾಮಿಯವ್ರಿಗೆ ಗೊತ್ತು, ನಮ್ಮ ಅನಂತ ಅಂತೆ, ನಮ್ಮ ವಿ ಕೆ ರಾಜು ಅಂತೂ ಬಿಡಿ. ಎಲ್ಲ ನಿಂತ್ಕೊಳ್ಳೋಣ, ಕಾಣ್ತೀರಾ? ಇಲ್ಲ ಕಾಣ್ತಾರೆ, ನಿಂತ್ಕೊಳ್ಳಿ. ಅದಾಗಬೇಕು, ಇದಾಗಬೇಕು, ಯಪ್ಪ ರಾಮ, ವಿ ಕೆ ರಾಜು ಹತ್ರ ಬಂದ ಸಿಕ್ಕಾಕೊಂಡ್ರೆ ಮುಗೀತು. ಗೊತ್ತಾಯ್ತೀನಪ್ಪ? ಎಲ್ಲ ಕೆಲಸನೂ ಅವರು ಮಾಡಿಸ್ತಾರೆ. ಅದೇ ರೀತಿ ನಮ್ಮ ಗುರುರಾಜು ಅವರು 90 ವರ್ಷ ಅಂತೆ ಈಗ ಹಿರಿಯರು ಅಲ್ವಾ? ಹಿರಿಯರು 90 ವರ್ಷ, ಓನ್ಲಿ 90 ಅಂದರು. ಎಷ್ಟು ಹೇಳಿ? ನನಗೆ ಎಷ್ಟಪ್ಪ ಅಂದರೆ, ಇಲ್ಲ ಓನ್ಲಿ 90, ನಾನು ಬರೀ 90 ಆಗಿದೆ ಅಂತೇಳಿ.
ನಾನು ಹೇಳಿದೆ ಇನ್ನು 20 ವರ್ಷ ಕಂಪಲ್ಸರಿ ನೀವು ಇರಲೇಬೇಕು, ಇದೇ ರೀತಿ ಆರೋಗ್ಯವಾಗಿ ಓಡಾಡ್ಕೊಂಡಿರಿ ಅಂತ. ಗೊತ್ತಾಯ್ತನಪ್ಪ? ಈ ರೀತಿ ಆರೋಗ್ಯವಾಗಿ ಓಡಾಡ್ಕೊಂಡಿದ್ರೆ ಏನು ಮಾಡ್ಬೇಕು ಹೇಳಿ? ಪಾರ್ಕ್ಗಳು ಮುಖ್ಯ. ಹಿರಿಯ ನಾಗರಿಕರಿಗೆ ಮೇಯ್ನ್ ಪಾರ್ಕ್. ಇಲ್ಲಿ ಬರೋದು, ಕಷ್ಟ ಸುಖ ಹೇಳ್ಕೊಳ್ಳೋದು, ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಂಡು ಎಲ್ಲವನ್ನು ಕಾಲ ಕಳ್ಕೊಂಡು ಮೈಂಡ್ ರಿಲ್ಯಾಕ್ಸೇಷನ್ ಆಗ್ತದೆ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು, ಅಷ್ಟು ಕೆಲಸದಲ್ಲಿ ಇರಬೇಕು. ಹಿರಿಯ ನಾಗರಿಕೋಸ್ಕರನೇ, ಅವ್ರಿಗೋಸ್ಕರನೇ ಇದು ಪಾರ್ಕು. ಅದೇ ರೀತಿ ಮುಂದೆ ಬರ್ತಕ್ಕಂಥ ಪ್ರಜೆಗಳಿಗೆ, ಸಣ್ಣ ಮಕ್ಕಳಿಗೆ ಆಟದ ಸಾಮಾನು ಎಲ್ಲ ಹಾಕಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಪ್ರೀತಿಯಿಂದ ಮುತುವರ್ಜಿಯಿಂದ ಮಾಡ್ತೀವಿ. ಆಮೇಲೆ ಮೇಡಮ್ ಹೇಳ್ತಾಯಿದ್ರು, ದಿನ ಬಂದವರಿಗೆಲ್ಲ ಏನೇನೋ ವಿದ್ಯಾರ್ಥಿಗಳಿಗೆ ಹಾಸ್ಪಿಟ್ಲು, ಮದುವೆ, ಮುಂಜೆ ಎಲ್ಲದಕ್ಕೂ ಮಾಡ್ತಾರೆ ಅಂತ. ಇದು ನಾವು ಇವತ್ತಿಂದ ಅಲ್ಲ, 40 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕಂಟಿನ್ಯೂ ಮಾಡ್ತೀವಿ. ಅದೇನು ಇದಕ್ಕೂ ರಾಜಕೀಯಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಗೊತ್ತಾಯ್ತಪ್ಪ? ಅದು ನಾವೇನು ಮಾಡ್ತಾರೆ, ನಾನು ನೋಡಿದ್ದೀನಿ, ಯಾರು ಒಬ್ಬ 50,000 ರೂಪಾಯಿ ಕೊಟ್ಬಿಟ್ಟು ಎಲ್ಲ ಪೇಪರು ಟಿ ವಿಲೆಲ್ಲ ಬಂತು. ನಾವೇನು ಮಾಡ್ತೀವಿ ಅಂತ ನಮಗೆ ಗೊತ್ತು. ನಾವೆಲ್ಲ ಚೆಕ್ಕಲ್ಲೇ ಕೊಡೋದು, ಯಾವುದು ಕ್ಯಾಶ್ ಕೊಡೋದಿಲ್ಲ. ನಾವೇ ಚೆಕ್ಕಲ್ಲೇ ಎಲ್ಲರಿಗೂ ಏನೇ ಕಷ್ಟ ಸುಖ ಇದ್ದರೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಸೇವೆ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ನಾವು ಯಾವುದನ್ನು ಪಬ್ಲಿಸಿಟಿಗೆ ಹೋಗಲ್ಲ. ಯಾವ್ದು ಹೇಳಿ, ಇದು ಕೊಟ್ಬಿಟ್ಟು ಅವ್ರಿಗೆ ತೋರಿಸೋದು, ಇವ್ರಿಗೆ ಅವೆಲ್ಲ ನಮ್ಮ ಹತ್ರ ಬೇಕಾಗಿಲ್ಲ. ಇದು ಎಲ್ಲ ನಾವು ಸಹಾಯ ಮಾಡೋದು ಯಾರಿಗೋಸ್ಕರ ಹೇಳಿ? ನಮ್ಮ ಆತ್ಮತೃಪ್ತಿಗೆ. ಕಷ್ಟದಲ್ಲಿರೋರು ಸಹಾಯ ಮಾಡಿದ್ದೀವಿ ಅಂತ ನಮ್ಮ ಆತ್ಮತೃಪ್ತಿಗೆ ಮಾಡೋದೇ ಹೊರತು ನಾಟ್ ಫಾರ್ ಪಬ್ಲಿಸಿಟಿ. ಗೊತ್ತಾಯ್ತಾ? ಅದರಿಂದ ನಮ್ದು ಏನೇ ಎಷ್ಟೇ ಲಕ್ಷ ಕೋಟಿ ಕೊಟ್ಟರು ಯಾರಿಗೂ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಈ ರೀತಿ ನಾವು ನಡ್ಕೊಂಡು ಹೋಗಿದ್ದೀವಿ. ಪ್ರೀತಿ ವಿಶ್ವಾಸದಿಂದ ಜನಗಳನ್ನ ನಾವು ನೋಡ್ಕೊತೀವಿ. ಒಂದೇನಪ್ಪ ಅಂದರೆ, ಈ ಒಂದೇ ಎಲ್ಲ ಹಿರಿಯ ನಾಗರಿಕರು ಇದ್ದೀರ, ಎಲ್ಲರಿಗೂ ನಾವು ಒಂದೇ ರಿಕ್ವೆಸ್ಟ್ ಮಾಡೋದೇನೆಂದರೆ, ಒಳ್ಳೆ ಹುಡುಗನಿಗೆ ಹೆಣ್ಣು ಕೊಡಿ, ಅವ್ರ ಅಪ್ಪನ ನೋಡಿ ಕೊಡಬೇಡಿ ಅಂತ ಹೇಳಿ. ಏನು ಹೇಳಿ? ಹುಡುಗನ ಕೊಡ್ತೀರಾ, ಅವನ ತಾನೇ ನೋಡ್ಕೊಳ್ಳೋಣ. ಇಲ್ಲ ಅವ್ರ ಅಪ್ಪ ಫ್ಯಾಮಿಲಿ ಚೆನ್ನಾಗೈತೆ ಅಂತ ಕೊಟ್ಬಿಡ್ತೀರಾ? ಹುಡುಗನಿಗೆ ಒಳ್ಳೆ ಹುಡುಗನ ಕೊಡಿ. ಒಳ್ಳೆ ಹುಡುಗ ಅಲ್ವಾ, ಅವ್ರ ಅಪ್ಪ ಎಷ್ಟೇ ದೊಡ್ಡ ಮನುಷ್ಯ ಆದರೂ ಕೊಡೋಕ್ಕೋಗ್ಬೇಡಿ. ಗೊತ್ತಾಯ್ತಾ? ಒಳ್ಳೆ ಹುಡುಗನಿಗೆ ನೋಡಿ ಹೆಣ್ಣು ಕೊಡಿ ಅಂತ ನಾನು ಏನೇ ಕೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತು. ಯಾಕೆಂದರೆ ಸೋಕಾಲ್ಡ್ ಎಜುಕೇಟೆಡ್, ಸೋಕಾಲ್ಡ್ ಎಲ್ಲ ಅಫಿಷಿಯಲ್ಸು 6,000 ಮೈನಸ್. ಎಷ್ಟು ಹೇಳಿ? ಒಂದೊಂದು ವಾರ್ಡಲ್ಲಿ 6,000 ಮೈನಸ್. ಎಲ್ಲ 3 ವಾರ್ಡಲ್ಲಿ ಎಲ್ಲ ಎಜುಕೇಟೆಡೇ. ಕೃಷ್ಣಪ್ಪ ಅವರು ಒಳ್ಳೆಯವರು, ಪ್ರೇಮಕೃಷ್ಣ ಒಳ್ಳೆಯವರು, ಪ್ರದೀಪ್ ಎಲ್ಲ ಒಳ್ಳೆಯವರು. ಆದರೆ ಅದು ಮಾತ್ರ ಬೇರೆ, ಅದಾಗಬಾರ್ದು. ಗೊತ್ತಾಯ್ತಾ? ದಯವಿಟ್ಟು ನಾನು ಕೇಳ್ಕೊಳ್ಳೋದು, ನಮ್ದೇನಾದ್ರು ತಪ್ಪಿದ್ರೆ ಪನಿಷ್ಮೆಂಟ್ ಮಾಡಿ, ತಪ್ಪಿಲ್ಲದೆ ಇದ್ದರೆ ನೀವು ಮಾಡೋದು ನಿಮ್ಮ ಆತ್ಮಕ್ಕೆ ನೀವು ನೋಡ್ಕೊಳ್ಳಿ. ಅಷ್ಟೇಳಿ ನಿಮ್ಮೆಲ್ಲ ಸಹಕಾರ ನಮ್ಗೆ ಯಾವತ್ತೂ ಇರಲಿ, ನಾವು ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಯಾಕೆಂದರೆ ನಾನು ನೋಡ್ತಾ ಇದ್ದರೆ ಹಳೆ ಮುಖಗಳು ಇವತ್ತು ಈ ಪಾರ್ಕ್ ಬಗ್ಗೆ ಪೂರ್ಣವಾಗಿ ಗೊತ್ತಿರ್ತಕ್ಕಂಥವ್ರು ಒಂದು 10-20% ಇರ್ಬೋದು. ಇನ್ನು 70-80% ಅವ್ರಿಗೆ ಗೊತ್ತಿರೋರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಬಟ್ 30 ವರ್ಷದ ಹಿಂದೆ ಹೇಗಿತ್ತು ಅನ್ನೋದು ಗೊತ್ತಿಲ್ಲ. ಇವತ್ತಿನ ದಿವಸ ಇಲ್ಲಿ ನೋಡಿದರೆ ಕಾರ್ಡ್ ಥರ ಇಷ್ಟು ಚೆನ್ನಾಗಿ ಇದು ಬಂದಿದೆ ಅಂದರೆ ನಿಮ್ಮೆಲ್ಲರ ಶ್ರಮ, BBMPದು ಶ್ರಮ, ಇಂಜಿನಿಯರ್ಗಳ ಶ್ರಮ, ಮುಖ್ಯವಾಗಿ ಇಲ್ಲಿ ಯಾರು ಜನಪ್ರತಿನಿಧಿಗಳು ಬರ್ತಾರೋ ಅವರ ಒಂದು ಕಾಳಜಿ, ಅದು ಬಹಳ ಮುಖ್ಯ ಅಂತ ಅಂದ್ಕೊಳ್ತೀನಿ. ಇದೇ ಒಂದು ಗ್ರೌಂಡಲ್ಲಿ ಬಹುಶಃ ನಮ್ಮ ಸಾಹೇಬ್ರೊಬ್ಬರು ನೋಡಿದ್ದಾರೆ ನನ್ನ ಜೊತೆ. ಯಾಕೆಂದರೆ ನಿಮ್ಮಗಳು, ನೀವು ನಮ್ಮ ಗುರುಗಳು. ಇದೊಂದು ಪ್ಲೇ ಗ್ರೌಂಡ್, ಒಂದು ಕಾಂಪೌಂಡ್ ಕೂಡ ಇರಲಿಲ್ಲ, ಒಂದು ಗೇಟು ಇರಲಿಲ್ಲ, ಬರೇ ಮೋರಿಗೆ ಒಂದು ಪ್ಲೇ ಗ್ರೌಂಡು, ಒಂದೇ ಬರೇ ಮರಳು ಥರ ಪ್ಲೇ ಗ್ರೌಂಡು. ಮಧ್ಯೆಲ್ಲ ಒಂದು ಕಾರೆಕಾಯಿ ಗುಡ್ಡ, ಕಲ್ಲು, ಆ ಕಲ್ಲು ಗುಡ್ಡದಲ್ಲಿ ಕಾರೆ ಗಿಡಗಳು, ಅದನ್ನು ತಿನ್ಕೊಂಡು ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ವಿ, ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ. ಕೆಳಗಡೆ ಉಪಯೋಗನೇ ಮಾಡೋಕ್ಕಾಗ್ತಿರಲಿಲ್ಲ ಆ ರೀತಿ ಜಾಗ. ಅಲ್ಲಿ ಹುಲ್ಗಾವಲು ಅಂತ ಕರಿತಾ ಇದ್ವಿ, ಅಲ್ಲಿ ಲೇಔಟೇ ಇರಲಿಲ್ಲ ಆ ಕಡೆ. ಈ ರೀತಿಯಾದ ಸಂದರ್ಭ ಮತ್ತು ಈ ರೀತಿಯಾದ ಪರಿಸ್ಥಿತಿ 1970s 70 to 80s ಇತ್ತು. ಸೊ ಇಲ್ಲಿ ವಿಜಯನಗರ ಅನ್ನೋದು ಇದು 1971 ಬಿಲ್ಟ್ ಲೇಔಟ್ ಗೊತ್ತಿರಲಿಲ್ಲ. 1961 CITB ಅಂತ ಕರಿತಾ ಇದ್ರು. ಇವತ್ತಿಗೂ ಸರ್ಕಾರದ BDA ರೆಕಾರ್ಡಲ್ಲಿ ಇದಕ್ಕೆ ವಿಜಯನಗರ ಅಂತ ಕರೆಯಲ್ಲ, ಇದಕ್ಕೆ ಹೊಸಹಳ್ಳಿ ಎಕ್ಸ್ಟೆನ್ಷನ್ ಅಂತ. ಸೊ ಹೊಸಹಳ್ಳಿ ಊರು ಏನಿದೆಯೋ ಆ ಊರಿಗೆ ಎಕ್ಸ್ಟೆನ್ಷನ್ ಅಂತ ಹೇಳಿ BDA ರೆಕಾರ್ಡಲ್ಲಿ ಇವತ್ತಿಗೂ ಹೊಸಹಳ್ಳಿ ಎಕ್ಸ್ಟೆನ್ಷನ್. ಸೊ ತದನಂತರ ಇದನ್ನು 1971 ಏಪ್ರಿಲಲ್ಲಿ 5 ಜನ ಸಾಹಿತಿಗಳು ವಿಜಯನಗರ ಅಂತ. ಇಷ್ಟು ಮಾಹಿತಿ ಗೊತ್ತಿರಲಿ ಅಂತ ನಾನು ಒಂದು ಸೂಕ್ಷ್ಮವಾಗಿ ಹೇಳಿದೆ. ತದನಂತರ ಇದು 1994 93-94 ಒಂದು ಅನ್ನೋದು ಉದ್ಯಾನವನ ಅಂತ ಆಯಿತು. ಸಣ್ಣದಾಗಿ ಉದ್ಯಾನವನ ಪ್ರಾರಂಭ ಆಯಿತು. ದೊಡ್ಡ ಮರಕ್ಕೆ ಇವತ್ತು ಇಲ್ಲಿ ಎಲ್ಲಿದೆ ಇವೆಲ್ಲ 1994 ಅಂದರೆ ಈಗ 32 ವರ್ಷಗಳ ಹಿಂದೆ
ಹಾಕಿದ್ದು ದೊಡ್ಡದು, ಮಿಕ್ಕಿದೆಲ್ಲ ಸಣ್ಣದು ಮಧ್ಯೆ ಆಗಿದೆ, ರೀಸ್ಯಾಪ್ಲಿಂಗ್ಸ್ ಆಗಿದೆ, ಇವೆಲ್ಲ ಆಗಿದೆ. ಈ ಒಂದು ಮಟ್ಟಕ್ಕೆ ಈ ಒಂದು ಉದ್ಯಾನವನ ಬರಬೇಕಾದ್ರೆ ಭಾಳಷ್ಟು ಜನರ ಶ್ರಮ ಇದೆ. ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪ ಅವ್ರಿಗೆ ಮತ್ತು ಪ್ರದೀಪ್ ಕೃಷ್ಣಪ್ಪ ಅವ್ರಿಗೆ, ಮತ್ತು ನನಗೆ ಗೊತ್ತಿದೆ ಅದನ್ನೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ. ಇದ್ರ ಹಿಂದೆ ಶ್ರಮ ಅಂದರೆ ಆ ಶ್ರಮದ ಬಹಳ ಮಂದಿ ಇದ್ದೀರಿ. ಅದಕ್ಕೆ ಲೀಡಾಗಿ ತೊಗೊಂಡಿರ್ತಕ್ಕಂಥವ್ರು ಉಮೇಶ್. ನಿಜವಾಗ್ಲೂ ಇವತ್ತಿನ ದಿವಸ ಒಂದು ವಾಟ್ಸಪ್ ಗ್ರೂಪ್ ರಚಿಸಿದ್ದಾರೆ. ಆ ವಾಟ್ಸಪ್ ಗ್ರೂಪಲ್ಲಿ ಒಂದು 1000 ಜನನೋ 700 ಜನ ಮೆಂಬರ್ ಇದ್ದಾರೆ. ಅವ್ರವ್ರದ್ದು ಪ್ರತಿಯೊಂದು ಪ್ರಾಬ್ಲಮ್ಗಳು ಮೊದಲು ಈ ಅವಕಾಶ ಇರಲಿಲ್ಲ. ವಾರ್ಡ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಬರೀಬೇಕಾಗಿತ್ತು. ಯಾರು ರಿಜಿಸ್ಟರ್ ಬರೆಯಲ್ಲ. ಸಣ್ಣ ಪುಟ್ಟ ಇದ್ರೂ ಕೂಡ ಅಲ್ಲಿ ಹೇಳ್ತೀವಿ, ಅದನ್ನು ಅವ್ರು ತಿಳಿಸಿದ ತಕ್ಷಣ ಅವರು ತಕ್ಷಣ ಅಟೆಂಡ್ ಮಾಡಿಸ್ತಾರೆ. ಈ ರೀತಿಯಾದ ಒಂದು ವ್ಯವಸ್ಥೆ ಇಲ್ಲಿ ವಿಜಯನಗರ ಈ ವಾರ್ಡಲ್ಲಿ ಆಗಿರೋದು ತುಂಬ ಒಳ್ಳೆಯದು. ಇದು ಜನೋಪಕಾರಿ ಕಾರ್ಯಕ್ರಮ. ಇಂತಹ ವ್ಯಕ್ತಿಗಳನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಜನಪ್ರತಿನಿಧಿಗಳಾಗಿ ಬೆಳೆಸಬೇಕು. ಆ ಒಂದು ಅವಕಾಶ ಅವ್ರಿಗೂ ಸಿಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಉಪಸ್ಥಿತರಿರುವಂಥ ಜನಪ್ರಿಯ ನಾಯಕರು ಅನ್ನುವುದಕ್ಕಿಂತ ಜನಸ್ಪಂದನೆಯ ನಾಯಕರು ಅಂದರೆ ಬಹಳ ಸೂಕ್ತ ಅಂತ ನನಗನ್ಸುತ್ತೆ. ಯಾರೇ ಯಾವುದೇ ಸಮಸ್ಯೆಗಳನ್ನು ಯಾವ ಸಮಯದಲ್ಲೇ ತೆಗೆದುಕೊಂಡು ಹೋದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹೆಣ್ಣು ಮಕ್ಕಳಿರಲಿ, ಚಿಕ್ಕ ಮಕ್ಕಳಿರಲಿ, ವಿದ್ಯಾರ್ಥಿಗಳಿರಲಿ ಅಥವಾ ಕಾಯಿಲೆಯವರಿರಲಿ, ಯಾರೇ ಹೋದರೂ ಕೂಡ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡುವಂಥ ಒಬ್ಬ ಏಕೈಕ ಶಾಸಕರು ಅಂತ ಹೇಳಿದರೆ ನನಗೆ ಖಂಡಿತ ಹೆಮ್ಮೆ ಇದೆ. ಇವತ್ತು ಜಯಪ್ರಕಾಶ್ ನಾರಾಯಣ ಉದ್ಯಾನವನ ನವೀಕೃತಗೊಂಡು ಚಿಕ್ಕ ಮಕ್ಕಳಿಗೆ ಆಟದ ಮೈದಾನ, ಆಟದ ಸಲಕರಣೆಗಳು, ವ್ಯಾಯಾಮ ಮಾಡುವಂಥ ಸಲಕರಣೆಗಳು ಮತ್ತು ವಿಶೇಷ ಕೂಡ ಮಾಡಿದರು. ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ ನಾನು. ಸೊ ಮತ್ತು ಟಾಯ್ಲೆಟ್ಸ್ಗಳನ್ನು ಕೂಡ ಕಟ್ಸಿದ್ದಾರೆ. ಯಾಕೆಂದರೆ ಹಿರಿಯ ನಾಗರಿಕರು ಇರ್ತಾರೆ, ಡಯಾಬಿಟಿಕ್ನವ್ರು ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ವಾಶ್ ಬೇಸಿನ್ಗಳಿದ್ದಾವೆ. ಇದೆಲ್ಲವನ್ನು ಮಾಡಿರೋವಾಗ ಒಂದು ಫಸ್ಟ್ ಏಡ್ ಕಿಟ್ಟನ್ನ ಇಲ್ಲಿ ಅಳವಡಿಸಿದರೆ ಉತ್ತಮ ಅಂತ ಅನಿಸುತ್ತೆ ಸರ್ ನನಗೆ. ಫಸ್ಟ್ ಏಡ್ ಕಿಟ್ ಒಂದು ಮುಂಚೆ ನಾನೇ ಮಾಡಿಸ್ಕೊಟ್ಟಿದ್ದೆ.